ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಇದನ್ನ ಕಳಿಸ್ಕೊಟ್ಟಿ ಅಂತ ಹೇಳಿ ನಮ್ಮ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇದು ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಅಂಜನಪ್ಪ, ಕರ್ನಾಟಕ ರಾಜ್ಯ ಮಡಿವಾಳರ ಮಹಿಳಾ ರಾಜ್ಯಾಧ್ಯಕ್ಷರು. ಈ ದಿನ ಏನು ಅಹೋರಾತ್ರಿ ಧರಣಿಯನ್ನ ಮಾಡಿದ್ದು ನಮ್ಮನ್ನ ಪರಿಶಿಷ್ಟ ಜನಾಂಗಕ್ಕೆ ಸೇರಿಸೋ ವಿಚಾರವಾಗಿ ರಾಜ್ಯಾದ್ಯಂತ ಅಂದರೆ ಇಡೀ 31 ಜಿಲ್ಲೆಯಿಂದನೂ ಕೂಡ ಎಲ್ಲ ಮಡಿವಾಳರು ಬಂದಿದ್ರು. ಸುಮಾರು ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ರು. ಅವ್ರು ಬಂದು ಏನು ಇವತ್ತು ಬೇಡಿಕೆ ಒಂದೇ ಅವ್ರದ್ದು, ನಮ್ಮನ್ನ ಪರಿಶಿಷ್ಟ ಜಾತಿಗೆ ಸೇರಿಸಿ. ಯಾಕೆ ಅಂತ ಅಂದರೆ ನಮ್ಮ ಮಡಿವಾಳರದ್ದು ಏನು ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆ, ಅನ್ನಪೂರ್ಣಮ್ಮನವರ ವರದಿ ಕೂಡ ಆಗಿದೆ. ಹಾಗಾಗಿ ಆ ವರದಿಯನ್ನ ಸರ್ಕಾರಕ್ಕೆ ನೀವು ಸಲ್ಲಿಸಬೇಕು ಅಂತ ಹೇಳಿ ಅವರು ಇವತ್ತು ಮನವಿಯನ್ನು ಇಟ್ವಿ. ಯಾಕೆ ಅಂತಂದರೆ ಅನ್ನಪೂರ್ಣಮ್ಮನವರ ವರದಿ ಸಿದ್ಧಪಡಿಸಿ ಸುಮಾರು ಒಂದು 15 ವರ್ಷದ ಹತ್ರ ಆಯಿತು. ಯಾವಾಗ ಅಂದರೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ಶ್ರೀಯುತ ಯಡಿಯೂರಪ್ಪನವರು ನಮ್ಮ ಮಡಿವಾಳ ಸಮಾಜದ ಬಗ್ಗೆ ಅವರು ಕುಲಶಾಸ್ತ್ರೀಯ ಅಧ್ಯಯನ ಮಾಡಿಸಿದ್ದು. ಅದು ಡಾಕ್ಟರ್ ಅನ್ನಪೂರ್ಣಮ್ಮನವರು ಈ ವರದಿಯನ್ನು ಸಿದ್ಧಪಡಿಸಿದ್ರು. ಇದನ್ನು ಸಮಾಜ ಕಲ್ಯಾಣ ಇಲಾಖೆಗೆ ತಲುಪಿಸಿದ್ರೆ ಅದು ಅಲ್ಲೇ ಕೊಳಿತಾ ಇದೆ. ಅದು ಯಾವ ಸರ್ಕಾರ ಬಂದರೂ ಕೂಡ ಅದು ಇನ್ನೂ ನಮಗೆ ನ್ಯಾಯ ದೊರಕಿಸ್ಕೊಡೋ ಅದು ಅಂತ ಆಗಿಲ್ಲ. ಯಾಕೆ ಅಂತ ಅಂದರೆ ಬೇರೆ ಸಮಾಜದಲ್ಲಿ ಯಾವುದೇ ಕುಲಶಾಸ್ತ್ರೀಯ ಅಧ್ಯಯನ ಆಗದಿದ್ರು ಕೂಡ ಅವ್ರದ್ದು ಸೆಂಟ್ರಲ್ಲಿ ಕಳಿಸಿದ್ದಾರೆ ಎಸ್ಸಿಗೆ ಸೇರ್ಸೋಕ್ಕೋಸ್ಕರ. ಆದರೆ ನಮ್ಮ ಮಡಿವಾಳ ಸಮಾಜಕ್ಕೆ ಯಾಕೆ ಸೇರಿಸ್ತಾ ಇಲ್ಲ? ಹಾಗಾಗಿ ಇವತ್ತು ಅಹೋರಾತ್ರಿ ಧರಣಿಯನ್ನು ನಮ್ಮ ಕುಲಗುರುಗಳಾದ ಮಡಿವಾಳ ಬಸವಮಾಚಿ ದೇವರವರು ಮತ್ತು MK ಹನುಮಂತಪ್ಪನವರು ಹಾಗೆ ಕಮಿಟಿಯ ಎಲ್ಲ ಸದಸ್ಯರು ಕೂಡ ಇವತ್ತು ಏನು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಏನು ಮನವಿಯನ್ನು ಕೊಡಬೇಕಾಗಿ ನಾವು ಸೇರಿದ್ವಿ. ಈ ದಿನ ಪ್ರಿಯಾಂಕಾ ಖರ್ಗೆ ಅವರು ಮಿನಿಸ್ಟರ್ ಅವರು ಬಂದಿದ್ರು. ಅವರು ಅನ್ನಪೂರ್ಣಮ್ಮರವರ ವರದಿನ ನಾನು ಇನ್ನೂ ಅಧ್ಯಯನ ಮಾಡಿಲ್ಲ, ಇದನ್ನು ನಾವು ಸಿದ್ದರಾಮಯ್ಯನವರಿಗೆ ತಲುಪಿಸ್ತೇವೆ ಅಂತ ಹೇಳಿ ಇವತ್ತು ಆಶ್ವಾಸನೆ ಮಾಡಿ ಹೋಗಿದ್ದಾರೆ. ಥ್ಯಾಂಕ್ ಯು. ನಾನು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಇದನ್ನು ಹನುಮಂತಪ್ಪ ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡತ್ವದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ. ಯಾಕೆಂದರೆ ನಮ್ಮ ಉದ್ದೇಶ ಒಂದಿತ್ತು, ಇಲ್ಲಿ ಯಾವುದೇ ರಾಜಕೀಯ ಭೇದ ಭಾವಗಳಿಲ್ಲದೆ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಬೇಕೆಂಬ ನಮ್ಮ ಚಿಂತನೆ ಇತ್ತು. ಆ ಪ್ರಕಾರವಾಗಿ ಒಳ್ಳೆಯ ರೀತಿಯ ಕಾರ್ಯಕ್ರಮ ಆಗಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಮ್ಮ ಕೂಗು ಮೊದಲಿನಿಂದ ನಮ್ಮ ಕೂಗಿತ್ತು, ಪರಿಶಿಷ್ಟ ಜಾತಿ ಪಟ್ಟಿಗೆ ನಮ್ಮನ್ನ ಸೇರಿಸಬೇಕು, ಮಡಿವಾಳ ಸಮಾಜವನ್ನು ಸೇರಿಸಬೇಕು ಅನ್ನೋ ಒಂದು ನಮ್ಮ ಬೇಡಿಕೆ ಇತ್ತು. ಆ ಬೇಡಿಕೆಗೆ ಪೂರಕವಾಗಿ ಈಗ ಹನುಮಂತನ ನಾಯಕತ್ವದಲ್ಲಿ ಪ್ರಾರಂಭವಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಬಯಸ್ತೇನೆ. ಇನ್ನೂ ಕೂಡ ಹೋರಾಟ ಮುಂದುವರಿಬೇಕು. ಮುಂದುವರಿದಾಗ ನಮಗೆ ಒಂದಲ್ಲ ಒಂದು ಕಾಲದಲ್ಲಿ ನಮಗೆ ಈ ಬೇಡಿಕೆಗೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆ ಆಗ್ಬಹುದು ಅಂತ ಭಾವಿಸಿಕೊಂಡಿದ್ದೇನೆ. ಈ ಬೇಡಿಕೆ ನಮ್ಮಲ್ಲಿ ಈಡೇರಿಸಿದಂತಾದರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ತದೆ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪರಿಶಿಷ್ಟ ಜಾತಿ ಪಟ್ಟಿಗೆ ಮಡಿವಾಳ ಸಮಾಜವನ್ನು ಸೇರಿಸಬೇಕು ಎಂಬ ಹೋರಾಟಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ. ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಉತ್ತರ ಕರ್ನಾಟಕ ಮಡಿವಾಳ ಸಂಘ ಮಾಡುವಂತ ಯಾವುದೇ ಕಾರ್ಯಕ್ರಮಗಳಿಗೆ ನಾವು ಸದಾ ಒಕ್ಕೂಟದಿಂದ ಸಪೋರ್ಟ್ ಮಾಡ್ತೇವೆ, ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮುಖ್ಯಮಂತ್ರಿಗಳು ನಮಗೆ ತುಂಬಾ ರೀತಿಯ ಸಹಕಾರವನ್ನು ಕೊಡ್ತಾರೆ ಎಂಬ ಭರವಸೆ ನಮಗಿದೆ. ಯಾಕೆಂದ್ರೆ ಯಾವತ್ತೂ ಒಮ್ಮೆ ಸಮಾವೇಶದಲ್ಲಿ ಅವರು ಹೇಳಿದ್ದಾರೆ, ನೀವು ಹೋರಾಟವನ್ನು ಮಾಡ್ತಾನೆ ಇರಬೇಕು, ಹೋರಾಟ ಮಾಡಿ ಮಾಡಿ ಒಂದಲ್ಲ ಒಂದು ಕಾಲದಲ್ಲಿ ನಿಮಗೆ ಶ್ರೇಯಸ್ ಆಗುತ್ತದೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಅದೇ ಪ್ರಕಾರದಲ್ಲಿ ಅವರು ಕೂಡ ಹಿಂದುಳಿದ ವರ್ಗದ ಹೋರಾಟಗಾರರು, ಅವರಿಂದ ನಮಗೆ ತುಂಬಾ ರೀತಿಯ ಸಹಕಾರ ಆಗ್ತದೆ ಎಂಬ ಒಂದು ವಿಶ್ವಾಸ ಇದೆ. ಖಂಡಿತ ಮುಖ್ಯಮಂತ್ರಿಯವರು ನಮಗೆ ಒಂದು ಪರಿಶಿಷ್ಟ ಜಾತಿ ಪಟ್ಟಿಗೆ ನಮ್ಮನ್ನು ಸೇರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿ ಕೊಡ್ತಾರೆ ಅಂತ ನನ್ನ ಅನಿಸಿಕೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನಿಮ್ಮ ಜನಾಂಗ ಸೇರಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತೀವಿ? ಇವತ್ತು ಎಲ್ಲ ಕಡೆಯಿಂದಲೂ ಜನ ಸೇರಿದ್ದಾರೆ.